ಫ್ರೆಂಡ್ಸ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಜರ ರೆಸಿಪಿ ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆ ಪೂರಿ ಮತ್ತು ಶೀಕರಣಿ ಮಾಡಕತ್ತೀನಿ. ಮತ್ತು ಹೊರಗಲ್ ಕ್ಲೈಮೇಟ್ ಹೇಗಿದೆ ಅಂಥೇಳಿ ನೋಡೋಣ. ಕ್ಲೈಮೇಟ್ ಈ ಥರ ಇದೆ. ಹೊರಗಡೆ ಜಾಸ್ತಿ ಬಿಸಿಲು ಇಲ್ಲ, ಇವತ್ತು ಸ್ವಲ್ಪ ಕೂಲ್ ಇದೆ ಕ್ಲೈಮೇಟ್. ಈಗ ನಾನು ಕಿಚನ್ಗೆ ಹೋಗಿ ಇವತ್ತು ಸಾಕಷ್ಟು ಕೆಲಸ ಇದಾವೆ. ಇವತ್ತು ಲೇಟ್ ಆಗಿಬಿಟ್ಟಿದೆ, ಸ್ವಲ್ಪ ಲೇಟಾಗಿ ಎದ್ವಿ. ಎದ್ದೊಳಗೆ ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ಕೆಲಸನೇ ಆಗಲಿಲ್ಲ ಇವತ್ತು. ಸ್ವಲ್ಪ ಜಲ್ದಿ ಎದ್ದರೆ ಜಲ್ದಿ ಕೆಲಸ ಆಗ್ತಾವೆ, ಎಕ್ಸ್ಟ್ರಾ ಕೆಲಸ ಇದ್ದೂ ಆಗ್ತಾವೆ. ಈಗ ಜಾರು ಬರ್ತಾ ಟೈಮ್ ಆಗೈತೆ. ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಿ ಫ್ರೆಂಡ್ಸ್? ನೀವು ಹೋಗಿ ಮಮ್ಮಿ ಏನು ಮಾಡಕತ್ತಾರೆ ಈಗ. ಫಸ್ಟ್ ಬೆಡ್ರೂಮ್ದಾಗ ಹೋಗೋಣ ನಾವು. ಕಿಟಿ ಎಲ್ಲೋ ಏನು ಗೊತ್ತಿಲ್ಲರಿ ಫ್ರೆಂಡ್ಸ್ ನನಗೆ. ಕಿಟಿ ಮಮ್ಮಿ ಏನು ಮಾಡಕತ್ತೀರಿ ನೀವು? ಮಮ್ಮಿ ಅಂಡೆ ಕ್ಲೀನ್ ಮಾಡಕತ್ತೀವಿ. ಈಗೈತೆ? ಹಾಂ, ಮಾಡಿಕೊಡ್ಬೇಕು ನಿಮ್ಗೆ. ನನಗೆ ಇವತ್ತು ಮ್ಯಾಂಗೋ ಚಟ್ನಿ, ಪೂರಿ ಏನು ಚಪಾತಿ? ಪೂರಿ. ನೀರಾಗ ಹಾಕಿಟ್ಟಿನಿ, ಒಂದು ತಾಸು ನೆನೆ ಇಡ್ಬೇಕು ನೀರಾಗ. ಡೈರೆಕ್ಟ್ ಮಾಡಿ ತಂದ್ಕೊಡ್ಲಿ. ಅಲ್ಲಿ ಮಮ್ಮಿ ಇಟ್ಟಾರೆ. ಮತ್ತು ಇಲ್ಲಿ ಮಂಡೆ ಇಷ್ಟು ತಿಕ್ಕಿನಿ, ಇನ್ನೂ ಇಷ್ಟು ಅದಾವ. ಬೆಳೆದ್ರೆ ಎಲ್ಲೆಲ್ಲಿ ಇದು ಕೌಂಟರ್ ಟಾಪ್ ಕ್ಲೀನ್ ಇದ್ರೆ ಅಡುಗೆ ಮಾಡ್ದಂಗೆ ಆಗತ್ತೆ ನನ್ರಿ, ಇಲ್ಲಾಂದರೆ ಅನ್ಸಲ್ಲ. ಇಲ್ಲಿ ಈಗ ಮಮ್ಮಿ ಮತ್ತು ಈಗ ನಾ ಜಳಕ ಮಾಡಿ ಆಮೇಲೆ ನಾ ಸ್ಕೂಲಿಗೆ ಹೋಗ್ತೀನಿ ರೀ ಫ್ರೆಂಡ್ಸ್. ಇವತ್ತು ನಮ್ದು ಹಾಫ್ ಡೇ ಐತ್ರಿ. ನಾ 3:30ಗೆ ಬಿಡ್ತೀನಿ ಸ್ಕೂಲಿಗೆ. ಮ್ಯಾಂಗೋ ಸಿಪ್ಪೆ ಎಲ್ಲ ತೆಗ್ದೀನಿ. ಈಗ ಎಣ್ಣೆ ಬಿಸಿ ಆಗತ್ತೈತಿ. ಸಕ್ಕರೆ ಏಲಕ್ಕಿ ಹಾಕಿ ಮಿಕ್ಸಿಗೆ ಹಾಕತ್ತೀನಿ. ಇಲ್ಲಿ ರೆಡಿ ಮಾಡಿಟ್ಟೀನಿ. ಸಕ್ಕರೆ ಹಾಕಿನಿ, ಚೆನ್ನಾಗಿ ಮಿಕ್ಸ್ ಮಾಡಾಕತ್ತೀನಿ. ನೋಡಿರಿ, ಭಾಳ ಟೇಸ್ಟಿ ಆಗುತ್ತೆ ಶೀಕರಣಿ. ಈ ಥರ ನೀವು ಮಾಡ್ತೀರಿ, ಯಾವ ಥರ ಮಾಡ್ತೀರಿ ಹೇಳ್ರಿ, ಕಮೆಂಟ್ ಮಾಡಿ. ರೆಡಿಯಾಗ ಸ್ಕೂಲ್ ಟಿಫಿನ್ ತೊಳ್ಕೊಳಕತ್ತಂತಾನೆ. ಟೈಮ್ ಆಗಿತ್ತೆ, ನಾನೇ ತೊಳಿತೀನಿ ಅಂಥೇಳಿ ತೊಳ್ಯಾಕತ್ತಾನ. ಈಗ ಪೂರಿ ರೆಡಿ ಮಾಡಾಕತ್ತೀನಿ. ಇಲ್ಲಿ ಒಂದೈತೆ ನೋಡಿರಿ, ಶೀಕರಣಿ ಮತ್ತು ಪೂರಿ. ಇಷ್ಟು ಪೂರಿ ರೆಡಿ ಮಾಡೀನಿ. ನೋಮಾನ್ ಸ್ಕೂಲ್ಗೆ ಹೋದ ಟಿಫಿನ್ ತೊಗೊಂಡು. ಇದು ಉಬ್ಬಂಗಿಲ್ರಿ, ರವೆ ಅದು ಏನೂ ಹಾಕಿಲ್ಲ, ನಾನು ಬರೀ ಎಣ್ಣೆ ಕಡಕ್ ಬೇಕು. ಶೀಕರಣಿ ಜೊತೆ ಮಸ್ತ್ ಆಗುತ್ತಾ, ಅದಕ್ಕೆ ನಾನು ಕಡಕ್ ಮಾಡಿಕತ್ತೀನಿ. ಶೀಕರಣಿ ಮತ್ತು ಪೂರಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಇದು ಮಾಡೀವಿ. ಮಕ್ಕಳಿಗೆ ತುಂಬಾ ಇಷ್ಟ ಇದು, ಹಾಗಾಗಿ ಇನ್ನೂ ಇಷ್ಟಿದಾವೆ. ಇದು ಜಾರು ಬಂದಿಂದ ಮಾಡಿಕೊಡ್ತೀನಿ ರೀ. ಇದು ಜಾರು ಏನು ತೊಗೊಂಡೋಗಿಲ್ಲ ಇವತ್ತು. ಜಲ್ದಿ ಹಾಫ್ ಡೇ ಇರುತ್ತಲ್ಲ, ಜಲ್ದಿ ಬರ್ತಾರೆ ಅವರು. ಬೆಳಗ್ಗೆ ಅಷ್ಟೇ ಸ್ವಲ್ಪ ಬ್ರೆಡ್ ಚಹಾ ಅಷ್ಟೇ ಕುಡಿದು ಹೋದ್ವಿ. ಹಾಂ, ಬಂದೆ. ಯಾಕೆ ಲೇಟ್ ಆದಲ್ಲ ಇವತ್ತು? ಅದು ಶೂಸ್ ಸ್ಟೂಡೆಂಟ್ಸ್ಗೆ, ಅದಕ್ಕೆ ಸ್ವಲ್ಪ ಲೇಟ್ ಐತಿ. ಹೌದೇನು? ಶೂಸ್ ಕೊಟ್ರೇನು? ನೋಡೋಣ ಬಾ ಹೆಂಗದಾವ. ಟಿಫಿನ್ ತಿಂದು ಬಂದಿಲ್ಲ? ಅದು ಟಿಫಿನ್ ತಿಂದು ಬಂದೆ. ಚಲೋ ಇತ್ತಾ? ಬ್ಲ್ಯಾಕ್ ಶೂಸ್ ಕೊಟ್ಟಾರ ಮಮ್ಮಿ ನಂಗೆ. ಹೌದಾ? ಅದು ಪೆಂಡಿಂಗ್ ಇತ್ತು. ಇವತ್ತು ಚಪಾತಿ ಮಾಡಿಲ್ರಿ, ಸುಮ್ಮನೆ ಸ್ನ್ಯಾಕ್ಸ್ ಅಷ್ಟೇ ತೊಗೊಂಡೋಗಿ. ಜಾರು ಸ್ನ್ಯಾಕ್ಸ್ ಅಂದ್ರೆ ಏನು ತೊಗೊಂಡೋಗಿದ್ದು ಹೇಳಿ? ಶೂಸ್ ಓಪನಿಂಗ್ ಮಾಡಕತ್ತೀವಿ ನಾವು. ಬ್ಲ್ಯಾಕ್ ಶೂಸ್. ಅದು ಬ್ಲ್ಯಾಕ್ ಶೂಸ್ ಪೆಂಡಿಂಗ್ ಇತ್ತಲ್ಲ. ಹಾಂ, ಬ್ಲ್ಯಾಕ್ ಶೂಸ್ ಪೆಂಡಿಂಗ್ ಇತ್ತು. 6 ಮೆಂಬರ್ ಇದ್ದು. ಹಾಕಿ ನೋಡಿ ಕಾಲು. ಕರೆಕ್ಟ್ ಆಗಲ್ಲ ಇದು. ನಮ್ಮ ಸೈಜ್ಗೆ ಭಾಳ, ಅದು ಹೈಸ್ಕೂಲ್ ಅವರು ತಗೊಂಡೋಗ್ತಾರಲ್ಲ ಶೂಸ್, ಹಂಗೈತಿ ಅದು. ಹೌದು, ಕರೆಕ್ಟ್ ಐತೆ.
ಸ್ಕೂಲಿಂದ ಈಗ ಜಸ್ಟ್ ಬರಲಿ ಜಾರು. ನಾಷ್ಟ ಹಾಕ್ಕೊಡ್ಲೇನ? ಹ್ಞೂ. ಹೆಂಗಿತ್ತು ಇವತ್ತು ಸ್ಕೂಲ್ ಡೇ? ಚಲೋ ಆಯ್ತಾ? ಶ್ರೀಕರ್ಣಿ ಮತ್ತು ಪೂರಿ ಮಾಡಿ ನಿನ್ನ ಫೇವ್ರೇಟ್? ಸ್ವೀಟ್ ಐತ್ರಿ ಅದು. ಹ್ಞೂ ಸ್ವೀಟ್ ಭಾಳ ಮಸ್ತ್ ಐತೆ ನೋಡಿ ಬಿಡು. ಸಾರು ಕಿಚನ್ದಾಗ ಬಂದ್ಯಾ? ಪೂರಿ ಅಲ್ಲ ಎಣ್ಣೆ ಅದು ಇಲ್ಲೇ ಅದ ನೋಡು ಪೂರಿ ಹಾಕ್ಕೊಡ್ತೀನಿ ತಡಿಯೇನ? ಹ್ಞೂ ತೆಗೆದು ಸಾರುಗ ಈ ಪ್ಲೇಟ್ನಾಗ ಕೊಡ್ಬೇಕಂತ್ರಿ. ಲೇ ಮಕ್ಕಂಬೂತ ಲೇ ದಾಲ್ ತಗೋ ಪಕಡ. ಸೂಪರ್ ಐತ್ರಿ ಮಮ್ಮಿ. ಸೂಪರ್ ಐತಿ. ಇದು ತಗೊಂಡು ನಡಿ ನಾನು ಬರ್ತೀನಿ, ನಾನು ಹಾಕ್ಕೊಂಡು ಬರ್ತೀನಿ. ಹಾಂ ದೊಡ್ಡದೇ ಇರ್ಬೇಕು, ಸಣ್ಣ ಸಣ್ಣ ಎಲ್ಲಿದ್ದು ಆಟ ಆಡ್ಕೊಂಡು ಕುಂದಿರ್ಬೇಕನ. ಬರ್ತೀನಿ ಕುಂದರ್, ನೀರು ತೊಗೊಂಬರ್ತೀನಿ. ಈಗ ನಾನು ಜಾರು ನಾಷ್ಟ ಮಾಡಕತ್ತೀವಿ. ಜಾರು ಬರೋವರೆಗೂ ನಾನು ನಾಷ್ಟ ಮಾಡೋಂಗಿಲ್ಲ, ಹೌದಿಲ್ಲ ಜಾರು? ಜಾರು ಜೊತೆ ಅಲ್ಲೇ ಜಾರು ನೀ ಬರ್ತೀಯಲ್ಲ ಜಾರು, ಅಲ್ಲಿವರೆಗೆ ನನ್ನ ಕೆಲಸ ಆಗಿರ್ತಾವ. ಬಂದ ತಕ್ಷಣವೇ ನಾನು ನಿನ್ನ ನಾಷ್ಟ ಮಾಡ್ತೀವಿ ಇಬ್ಬರ ಜೊತೆಗಾಗಿ, ಹೌದಿಲ್ಲ? ಮಾಡಿ ಹೇಳಿ ಹಂಗಾಗಿ ಅಂಥೇಳಿ ಏನು ನಾನು ಕೊಡ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಹೀಗಿದೆ ಮಾಡಿ ಹೇಳು. ಅಣ್ಣಗೆ ಮಾಡಿಕೊಟ್ರೆ ಚಲೋ ಐತಂದ. ಚಲೋ ಐತೆ ತಿನ್. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗಿದೆ ಅನ್ನೋದು. ಚಲೋ ಆಗತ್ತೀನಿ ಸರ್ ನಿಮಗೆ? ಬಾ ನೀರು ತೊಗೊಂಬರ್ತೀಯ? ಇನ್ನೊಂದು ಗ್ಲಾಸ್ ನೀರು ತೊಗೊಂಬ. ಮಸ್ತಾಗಿತ್ತು ನೋಡ್ರಿ, ಭಾಳ ಅಂದರೆ ಭಾಳ ಟೇಸ್ಟಿ ಆಗಿತ್ತು ಫ್ರೆಂಡ್ಸ್. ಮತ್ತು ನೀವು ಯಾವ ಥರ ಮಾಡ್ತೀರಿ ಶ್ರೀಕರ್ಣಿ ಅದು ನಮ್ಗೆ ಹೇಳ್ರಿ ಕಾಮೆಂಟ್ನಾಗ. ಹಿಂಗೆ ಮಾಡ್ತೀರಿ ನೀನು ಬೇರೆ ಥರ ಮಾಡ್ತೀರಿ? ಇದಂತೂ ಭಾಳ ಸಖತ್ ಟೇಸ್ಟ್ ಆಗಿತ್ತು. ನಮ್ಮ ಮನ್ಯಾಗ ಎಲ್ಲ ಫೇವ್ರೇಟ್ ಇದು ಶ್ರೀಕರ್ಣಿ ಪೂರಿ ಅಂದರೆ ಅಷ್ಟು ಜೀವ ನೋಡ್ರಿ. ಶ್ರೀಕರ್ಣಿ ತಿನ್ನಕ ಒಡಿ ಬರ್ತಾವೆ. ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ನಿಮ್ಗೆ ಬೇಕಾದ್ರೆ ಸ್ವಲ್ಪ ಚಿನ್ನಾಕಿ ಮಾಡ್ಕೋಬೋದು. ಮಮ್ಮಿ ಅದು ಮಾವಿನ ಹಣ್ಣು ತಿಂತೀನಿ, ಕಟ್ ಮಾಡಿ ಕೊಡ್ರಿ. ಕಟ್ ಮಾಡಿದ್ದೈತಿ ಇದು ಮ್ಯಾಲಿದು ನೋಡಿ, ಆಯ್ತು ಕಟ್ ಮಾಡೀನಿ. ಆಮೇಲೆ ತಿನ್ನಂತ ಹೂವು ನೋಡಿ ಜರ ಎಷ್ಟು ಮಸ್ತ್ ಆಗ್ಯಾವಾಗ. ನೋಡೋಣ ಬಾ, ಇಟ್ಟು ಬಾ ಫ್ರಿಜ್ನಾಗ ತಣ್ಣಗಾಗುತ್ತೆ ತಿನ್ನಂತೆ. ಮಗ್ಗಿ ನೋಡಿ ಎಷ್ಟಾಗ್ಯಾವ, ಜಗ್ಗಿಯಾಗ ಮಗ್ಗಿ. ಬೇಡ, ಆಂಟಿಗೆ ಇದಕ್ಕೆ ಹೋಗ್ಯಾರ ಮದ್ವೆಗೆ, ಬಂದಿಂದ ಹೋಗಂತ. ಚಾವಿ ಹಾಕಿರ್ತಾರೆ ಗೇಟಿಗೆ, ಅದಕ್ಕೆ ಬೇಡ ಈಗೇನ ಇದಾವ, ಬೇಡ ನಾಳೆ ನೋಡ. ಎಷ್ಟು ಮಸ್ತ್ ಆಗ ನೋಡಿ ಹೂವು. ಹಾಂ ಇರಲಿ, ಸಂಜೆಗೆ ಅರಳ್ತಾವ ಇದು ಹೂವು. ಬಾದಾಮಿ ಗಿಡ ನೋಡ್ರಿ, ಬಾದಾಮಿ ಹಂಗಾಗ್ಯಾವ. ಈಗ ಮುರಿಬಾರ್ದು, ಗಿಡ ಮುಟ್ಟಬಾರ್ದು ಬಿಡು. 4 ಗಂಟೆಗೆ ಇಲ್ಲಾಂದ್ರೆ ಮುಂಜಾನೆ 6ಕ್ಕೆ. ಇಲ್ಲಿ ನೋಡಿ, ಇಲ್ಲ ಇಷ್ಟು ಬಿಟ್ಟಿನಿ ನಿನ್ನ ಹೂವು ಹಂಗೆ ಇದೆ. ಇದಾದ ಬೇಡ ಜಾರು, ಬಾ ನಿಲ್ಕಲ್ ಬಿಡು ಹಿಂಗೆ. ನಡಿ. ಮಮ್ಮಿ ನಾನು
ಇವಾಗ ಹೋಗತ್ತಿರ್ತಲ್ಲ ಅವಾಗ ಹಚ್ಕೊಂಡಿನಿ ಹ್ಞೂ ಹಿಂಗೆ ಹಚ್ತಾರೆ ಯಾರು ಈಗ ಓದ್ಕೊಂಡು ಕುಂದಿರ್ತೇನ ಹೋಮ್ವರ್ಕ್ ಐತಲ್ಲ ಮಾಡಿಬಿಡು ಹಾಂ ಮಮ್ಮಿ ಹಾಂ ಫ್ರೆಂಡ್ಸ್ ನಂದು ಇಲ್ವನ್ರಿ ಟೋಬೋ ಟೆಡ್ಡಿ ಬೇರ್ಗೆ ಟೋಬೋ ಅಂತ ಇಟ್ಟಾಳ್ರಿ ಭಾಳ ಜೀವ ಮಾಡ್ತಾಳಿಕಿ ಇದಂದ್ರೆ ತುಂಬಾ ಇಷ್ಟ ತೆಗ್ದಿಟ್ಟಿದ್ದೆ ಬ್ಯಾಗ್ನಾಗ ಮನ್ಯಾಗಿದ್ದಾಗ ತೆಗ್ದಿದ್ದಿಲ್ಲ ಅದಿಲ್ಲ ನನ್ನ ಮ್ಯಾರೇಜ್ನಾಗ ಕೊಟ್ಟಿದ್ದಿದ್ದು ಮಾಮ ಕೊಟ್ಟಿದ್ರು ಇದು ಅಂದ್ರೆ ನನಗೆ ಭಾಳ ಇಷ್ಟ ಆಗ್ತಿತ್ತು ಅವಾಗಿಂದ ಜೋಪಾನ ಮಾಡಿಟ್ಟು ನೋಡಿದ್ದು ಅಷ್ಟು ದಿನದ ಮಮ್ಮಿ ಹ್ಞೂ ಅವ್ರು ಬೆಂಗ್ಳೂರ್ಗೆ ಶಾಪಿಂಗ್ ಹೋಗಿದ್ರು ಅವಾಗ ತೊಗೊಂಬಂದಿದ್ದು ಹೋಮ್ವರ್ಕ್ ಮಾಡ್ಯಾನ ನನ್ನ ಕೆಲಸ ಇದಾವೆ ಸ್ವಲ್ಪ ಮಾಡ್ಕೊಂಬರ್ತೀನಿ ನಾನು ಹ್ಞೂ ಹೌದು ವಿಡಿಯೋಗೆ ಎಂಡ್ ಮಾಡಿಬಿಡೋಣ ಬಿಡೋದು ಬಾಯ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫಾಲೋ ಮಾಡಿರಿ ರೆಸಿಪಿ ಬ್ಲಾಗ್ಸ್ನಲ್ಲಿ ಬಾಯ್ 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 ಆ್ಯಂಡ್ ಟೋಬೋನು ಬಾಯ್ ಹೇಳ್ತಾರೆ ನೋಡಿ ಬಾಯ್ ನನ್ನ ಟೋಬೋ ರೀ ನಮ್ಮ ಟೋಬೋ ಹ್ಞೂ